ವೈಫ್ ಅಂದ್ರೆ ನನ್ನ ಮನೆಯಲ್ಲಿ ಇರೋ ಹೆಂಡತಿ. ಎಲ್ಲರ ಹೆಂಡತಿ ಮನೇಲೇ ರೀ ಇರೋದು. ಸಖತ್ತಾಗಿದೆ ಪ್ರಶ್ನೆ ಹೇಳಿ. ಅಲ್ಲ ರೀ, ನಾವು ಏನೋ ಅನ್ಯಾಯ ಮಾಡ್ದಂಗೆ ಹೇಳ್ತೀರಾ. ಕ್ಯಾರೆಕ್ಟರ್ ನಾನ್ ವೆಜ್ ತಿನ್ಬೇಕು ಅಂದ್ರೆ ತಿನ್ಬೇಕಪ್ಪ. ಸೊ ವಾಟ್ ವಿ ಕ್ಯಾನ್ ಡು, ನಾವು ವೆಜ್ ತಿನ್ನಲ್ವಾ ಕಷ್ಟಪಟ್ಟು. ಲಾಫಿಂಗ್ ಬುದ್ಧ ಮದುವೆಗೆ ಅದಕ್ಕೆ ಖುಷಿಯಾಗಿದ್ರು. ಇಲ್ಲ, ಇವರು ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ನಾನು ಖುಷಿಯಾಗಿದ್ದೀನಪ್ಪ ಮದುವೆ ಮಾಡ್ಕೊಂಡು. ಥ್ಯಾಂಕ್ ಯು ಸರ್. ನಿಮಗೆ ಸ್ಟೋರಿ ಕೇಳಿದ ತಕ್ಷಣ ವಾಟ್ ಮೇಡ್ ಯು ಫೀಲ್ ಯು ಹ್ಯಾವ್ ಟು ಡೂ ದಿಸ್ ಮೂವಿ ಅಟ್ ಎನಿ ಕಾಸ್ಟ್ ಅಂತ? ವೆಯ್ಟ್ ಗೇನ್ ಮಾಡಬೇಕು ಅಂದ್ರಲ್ಲ, ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡಿರ್ಬೋದು ಅಂತೇಳಿ ಐ ಸೆಡ್ ಎಸ್. ಯಾ ಓಕೆ. ಸೊ ನಾವು ಟ್ರೇಲರ್ ನೋಡ್ದಂಗೆ ಯು ಹ್ಯಾವ್ ಗೇನ್ಡ್ ವೇಟ್ ದೇರ್, ಬಟ್ ಇಲ್ಲಿ ನಮಗೆ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮ್ಗೆ ಆ ಟ್ರೇಲರ್ ಅಲ್ಲಿರೋ ಪಿಕ್ಚರೈಸೇಷನ್ಗೂ ಇಲ್ಲಿಗೂ. ಸೊ ಹೌ ವಾಸ್ ದ ಜರ್ನಿ, ಆ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಹೆಂಗಿತ್ತು? ಮಜಾ ಆಯಿತು. ಅಂದರೆ ಎಷ್ಟು ಖುಷಿಯಾಗಿ ತಿನ್ಕೊಂಡು ಕುಡ್ಕೊಂಡು ಪಾರ್ಟಿ ಮಾಡಿಕೊಂಡು ಎಲ್ಲ ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಶುಗರ್ ರಶ್ ಮಾಡ್ಕೋತಾ ಇದ್ದು ನಾವು ಬಾಡಿಗೆ. ಅದನ್ನು ಕಡಿಮೆ ಮಾಡಬೇಕಾಗಿತ್ತು. ಶುಗರ್ ರಶ್ಶು ಕಡಿಮೆ ಆಯಿತು, ಪಾರ್ಟಿನೂ ಕಡಿಮೆ ಆಯಿತು, ಗ್ಯಾದ್ರಿಂಗು ಕಡಿಮೆ ಆಯಿತು. ಸೊ ಬೆಳಗ್ಗೆ 9 ಗಂಟೆಗೆ ತಿಂಡಿ, ಸಾಯಂಕಾಲ 6 ಗಂಟೆಗೆ ಊಟ, ಶಿಸ್ತಾಗಿ ಮನೆಗೆ ಹೋಗು, ಪಾಚ್ಕೋ, ಇಷ್ಟೇ. ದಿಸ್ ಮೇಡ್ ಮೀ ಲೀನ್. ಸೊ ವಿ ಹರ್ಡ್ ದಟ್ ನೀವು ಜಿಮ್ಗೆ ಹೋಗ್ದಿರಾ ಇದು ನಾನು ಬ್ಯಾಡ್ಮಿಂಟನ್ ಆಡ್ತೀನಿ, ಅಂದರೆ ಪುರ್ಸೋತ್ ಸಿಕ್ಕಿದಾಗ, ನಾಟ್ ಎವ್ರಿ ಡೇ, ಬಟ್ ಆಡೋ ದಿನ ಚೆನ್ನಾಗಿ ಆಡ್ತೀನಿ ಫ್ರೀ ಇದ್ದಿದ್ದ ದಿನ. ಸೊ ಜಿಮ್ಗೆ ಇವತ್ತರೆಗೂ ಹೊಸ್ಲಿಗೂ ಕಾಲಿಟ್ಟಿಲ್ಲ ನಾನು. ಹಾಗೆ ಡಯಟ್ ಮಾಡಿ ಯಾವುದಾದ್ರು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆದರೆ ನೀವು ಕೂಡ ಸಣ್ಣ ಆಗ್ಬೋದು. ಆಗಿ ಎಕ್ಸಾಂಪಲ್ ನಾನೇ, ಲಾಫಿಂಗ್ ಬುದ್ಧ. ಆ್ಯಕ್ಚುಲಿ ನಂಗೆ ಸಣ್ಣ ಆದಮೇಲೆ ಅನಿಸಿದ್ದು ದಪ್ಪ ಆಗೋದು ಕಷ್ಟ ಅಂತ. ಗೊತ್ತಿಲ್ಲ ನಂಗೆ ಬೇರೆಯವ್ರಿಗೆ ಏನು ಅನಿಸುತ್ತೆ ಅಂತ, ಬಟ್ ಸ್ಟಿಲ್ ನಂಗೆ ಸಣ್ಣ ಆದಮೇಲೆ ಅನಿಸಿದ್ದು. ಸಣ್ಣ ಆಗೋಕ್ಕೆ ನಾನು 6 ತಿಂಗಳು ತೊಗೊಂಡೆ, ದಪ್ಪ ಆಗೋಕ್ಕೆ 2 ವರ್ಷ ತೊಗೊಂಡೆ. ಸೊ ಸಣ್ಣ ಆಗೋದು ಈಸಿ. ಓಕೆ. ಸೊ ಫಾರ್ ಭರತ್ ಸರ್, ಸರ್ ನಿಮ್ಮ ಪಿಕ್ಚರಲ್ಲಿ ಫೇವ್ರೆಟ್ ಡೈಲಾಗ್ ಯಾವುದು ಇದೆಯಲ್ಲ ಟ್ರೈಲರಲ್ಲಿ? ಜಾಸ್ತಿ ಹೊಡೆದ್ರೆ ಜಲ್ಲಿ ಆಗ್ಬಿಡುತ್ತೆ. ಉಳಿಪೆಟ್ಟು ಬಿದ್ದರೆ ಕಲ್ಲು ಶಿಲೆ ಆಗೋದು. ಓಕೆ. ಜಾಸ್ತಿ ಬಿದ್ದರೆ ಜಲ್ಲಿ ಆಗೋದು. ಸೊ ಹಾಗೆ ಡೈರೆಕ್ಟರ್ಗಳು ಗಡ್ಡ ಬಿಡ್ತಾರೆ, ಯಾಕಂದ್ರೆ ಗಡ್ಡ ಬಿಟ್ರೆ ಲೈಕ್ ಏನೋ ಕತೆ ಬೆಳೆಯುತ್ತೆ ಅನ್ನೋ ಹಿಂಗೆ. ಇಲ್ಲ, ಕೆರ್ಕೊಳಕ್ಕೆ ಏನಾದ್ರು ಕೈ ಸಿಗ್ತಾ ಇರುತ್ತೆ. ಟೆನ್ಷನ್ ಆಗ್ತಿರ್ತಲ್ಲ, ಕಿತ್ಕೊಳಕ್ ಏನೋ ಒಂದು ಇರಬೇಕು. ಕಡಿಮೆ ಆಗಿದೆ, ಅಲ್ಲ ಕಡಿಮೆ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಇಲ್ಲಿ ಕಿತ್ಕೊಳ್ಳ ಬರುತ್ತೆ. ಬೇರೆಯವ್ರದ್ದೇನು ಕಿತ್ಕೊಳಕ್ ಆಗ್ತಾ ಇಲ್ಲ, ನಮ್ದೇ ಕಿತ್ಕೊಳ್ಳೋದು. ಹೌದು. ನಿಮ್ಗೆ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನನ್ನ ಅದೇ ಅಂದರೆ ನಮ್ಮ ಮನೆಯಲ್ಲಿ ಇರ್ತಾರಲ್ಲ, ನಮ್ಮ ಅಮ್ಮಂದ್ರು, ನಮ್ಮ ಯಾರೋ ಇರ್ತಾರೆ ಮನೆಯಲ್ಲಿ. ಯಾರು ಇದ್ದೇ ಇರ್ತಾರೆ, ಮತ್ತೆ ಮನೆ ಖಾಲಿ ಇಡಕ್ಕಾಗತ್ತಾ? ಇದು ಯಾವ ಥರ ರೀ? ಅಲ್ಲ, ನೋಡ್ಕೊಳ್ಳೋರು ಇರ್ತಾರೆ, ನಿಮ್ಮಂಥವ್ರನ್ನ ನೋಡ್ಕೊಳಕ್ಕೆ ಇರ್ತಾರೆ. ಅಂದರೆ ಜಾಸ್ತಿ ನನ್ನ ನೋಡಿ ಅಂತಿರಲ್ವಲ್ಲ, ಸುಮ್ಮನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ ಥರ ಕ್ಯಾರೆಕ್ಟರ್ ನಾನು ಇದುವರೆಗೂ ಯಾವತ್ತೂ ಮಾಡಿರಲಿಲ್ಲ. ಬಟ್ ಕತೆ ಚೆನ್ನಾಗಿತ್ತು. ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾರೆ ಅಂತಾರಲ್ಲ, ಆ ಥರದ್ದಲ್ಲ. ಅಲ್ಲ, ನಾನು ಹೇಳಿದ್ದೀನಿ ಅವ್ರ ಉತ್ತರ. ಮುಂದುವರಿಸ್ಬೋದು ನೀವು. ಸೊ ಮೂವಿಲಿ ಹೌಸ್ ವೈಫ್ ಆಗಿದ್ದೀರಾ. ಸೊ ಜನರಲಿ ಹೌಸ್ ವೈಫ್ ಆಗಿರೋದು ಎಷ್ಟು ಕಷ್ಟ? ತುಂಬ ಕಷ್ಟ. ಅಂದರೆ ಈಗ ನಾನು ಯೋಗ ಇನ್ಸ್ಟ್ರಕ್ಟರು, ಮತ್ತು ನನಗೆ ಚಾನ್ಸ್ ಸಿಕ್ಕಿದಾಗ ನಾನು ಆ್ಯಕ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಮನೆಯೇ ನೋಡ್ಕೊಂಡಿರ್ತೀನಿ ಅಲ್ವಾ. ಹೌದು, ನಾನು ಸ್ವಲ್ಪ ಹೌಸ್ ವೈಫ್ ಥರನೇ, ಕೇಳಿಸ್ಕೊಳ್ಳಿ ಆಯಿತಾ. ತುಂಬ ಕಷ್ಟ, ಯಾವಾಗಲೂ ಏನಾದರೂ ಬರ್ತಾನೆ ಇರುತ್ತೆ. ಈಗ ನೀವೇ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತಲ್ಲ, ನೋಡಿರ್ತೀರ. ಕೆಲ್ಸಕ್ಕೆ ಹೋದಾಗ ತಲೆ ಅಲ್ಲಿರುತ್ತೆ, ಆರಾಮಾಗಿ ಏನೋ ಕೆಲಸ ಮಾಡ್ತೀರಾ, ಬರ್ತೀರಾ, ಇನ್ನೊಂದು ಕೆಲಸ ಮಾಡ್ತೀರಾ. ಮನೆಯಲ್ಲಿ ಇದ್ದರೆ 24/7 ಇವ್ರು ಕಿರ್ಸ್ತಾ ಇರ್ತಾರೆ, ಅವ್ರು ಏನೋ ಕೇಳ್ತಾ ಇರ್ತಾರೆ. ಯು ಹ್ಯಾವ್ ಟು ಡೈವರ್ಟ್ ಯುವರ್ ಅಟೆನ್ಷನ್ ಟು 100 ಥಿಂಗ್ಸ್. ಹಾರ್ಡ್ ವರ್ಕ್ ಕಷ್ಟ ಅಲ್ಲ, ಬಟ್ ಒಂದನ್ನು ಮುಗ್ಸಕ್ಕೆ ಬಿಡಬೇಕು. ಒಂದನ್ನು ಮುಗ್ಸಕ್ಕೆ ಬಿಡಲ್ಲ, ಆಗಲೇ ಏನೋ ಒಂದು ಸ್ಟಾರ್ಟ್. ಎಕ್ಸ್ಕ್ಯೂಸ್ ಮೀ, ನಂಗೊಂದು ಡೌಟ್ ಇದೆ ಬರತ್ತೆ. ಹೌಸ್ ವೈಫ್ ಡೆಫಿನೇಷನ್ಗೆ ನೀವು ಕರೆಕ್ಟ್ ಮೀನಿಂಗ್ ಕೊಡಿ ನನಗೆ. ನನಗೇಂತ ಆಗುತ್ತೆ ಸರ್, ನೀವು ನನಗೆ ಕೇಳ್ತೀರ. ಅಲ್ಲ, ಜನರಲ್ ನಾಲೆಜ್ ಕ್ವಶನ್ ಇದು. ಮದುವೆ ಆಗಿ ಅಂತ ಹೇಳದ್ನ ನೀವು ಯಾಕೆ ಸಾಯ್ತೀರಾ ಅದಕ್ಕೆ? ಅಂದ್ರೆ ಮದುವೆ ಆಗಿ ಹಾಳಾಗ್ತೀರಾ ಅಂತ. ಹೌಸ್ ವೈಫ್ ಅಂದ್ರೆ ಮನೇಲಿರೋರು ಅಂತ, ಕರೆಕ್ಟ್ ತಾನೆ? ಇವರು ಯೋಗ ಇನ್ಸ್ಟ್ರಕ್ಟರ್ ಅಂತೆ, ಇವರು ಸಿನಿಮಾ ಮಾಡಕ್ಕೆ ಹೋಗ್ತಾರಂತೆ, ಇವರು ನಾಟಕ ಮಾಡಕ್ಕೆ ಆಚೆ ಹೋಗ್ತಾರಂತೆ. ಇಷ್ಟೆಲ್ಲ ಹೊರಗಡೆ ದುಡ್ಕೊಂಡ್ಬಂದು ಹೌಸ್ ವೈಫ್ ಹೆಂಗಾಗ್ತಾರೆ? ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಲಿ ನಂಗೆ. ಹೌಸ್ ವೈಫ್ ಅಂದರೆ ನನ್ನ ಮನೆಯಲ್ಲಿ ಇರೋ ಹೆಂಡತಿ ರೀ. ಎಲ್ಲರ ಹೆಂಡ್ತಿನೂ ಮನೇಲೇ ರೀ ಇರೋದು. ಪಕ್ಕದ ಮನೇಲಿ ಇರೋರನ್ನ ನಾನು ಹೆಂಡ್ತಿ ಇರೋಕ್ಕಾಗತ್ತಾ? ಅಲ್ಲ, ನಾನು ಅದನ್ನೇ ಕೇಳಿದ್ದು, ಹೌಸ್ ವೈಫ್ ಹೆಂಗಾಗ್ತಾರೆ ಮತ್ತೆ? ಅಂದರೆ ನನಗೆ ಜಾಬ್ ಇಲ್ಲ,
ನೀವು ನಮ್ಮ ಸಿನಿಮಾದಲ್ಲಿ ಮಾಡಿರೋದು ಹೌಸ್ ವೈಫ್ ಕ್ಯಾರೆಕ್ಟರ್, ಕರೆಕ್ಟ್. ಕರೆಕ್ಟ್ ಅಲ್ವಾ? ಹೌಸ್ ವೈಫ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅನ್ನೋದು ನಮ್ಮ ಸಿನಿಮಾದಲ್ಲಿ ತೋರಿಸಿದೇವಪ್ಪ. ಮನೇಲೆ ಮಗಳನ್ನ ರೆಡಿ ಮಾಡೋದು, ಗಂಡಂಗೆ ಊಟ ಮಾಡಿಸ್ಕೊಡೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಬಟ್ಟೆ ಒಗೆಯೋದು, ದಿಸ್ ಇಸ್ ಹೌಸ್ ವೈಫ್. ಆ ಮನೇನ ಬಿಲ್ಡ್ ಮಾಡೋವಂಥದ್ದು ಈಸ್ ಅ ಹೌಸ್ ವೈಫ್ ಕೆಲಸ, ಕರೆಕ್ಟ್ ಅಲ್ವಾ? ಈಗ ನಮ್ಮ ಸಿನಿಮಾದಲ್ಲಿ ಅವರು ಹೌಸ್ ವೈಫಾ ಅಲ್ವಾ? ಹೌಸ್ ವೈಫು ದೋಸೆ ಹಾಕಕ್ಕೆ ಬರ್ದಿರುವಂತ ನೀವು ಇದನ್ನ ಆಕ್ಚುಲಿ ಎಷ್ಟು ಚೀಟಿಂಗ್ ಮಾಡಿದ್ದಾರೆ. ನನ್ನ ಕೈ ಎಷ್ಟು ಸೌಮ್ಯವಾಗಿದೆ ಅಲ್ವಾ, ಇವ್ರು ಬೇರೆಯವ್ರ ಹತ್ರ ಹಾಕ್ಸಿದ್ದಾರೆ, ನನ್ನ ಬಾಡಿ ಡಬಲ್ ತಗೊಂಡ್ ಮಾಡ್ಸಿದ್ದಾರೆ. ದೋಸೆ ಹಾಕ್ಸಿದ್ದು ಬಾಡಿ ಡಬಲ್ ಯೂಸ್ ಮಾಡಿದೀವಿ ಸರ್ ಸಿನಿಮಾದು. ಅದು ಯಾವ ಬಾಡಿ ಡಬಲ್ ಅಂತ ಕೇಳ್ಬೇಡಿ. ನಂಗೆ ಗೊತ್ತು. ಆ ದೋಸೆ ಹೆಂಗ್ ತಿರ್ಗಿಸ್ತಾ ಇದ್ರು ಅಂತ ನೋಡಿದೀನಿ. ಅಂದರೆ ನಾನು ಕತೆ ಯೋಚನೆ ಮಾಡಿ ಬರೆದಿದ್ದೆ ಅವ್ರಿಗೋಸ್, ಅಂದರೆ ಅವ್ರ ತಲೆಯಲ್ಲಿ ಇಟ್ಕೊಂಡು, ಬಿಕಾಸ್ ಐ ಡಿಂಟ್ ಹ್ಯಾಡ್ ಅಂದರೆ ನೋ ಆ ಥರ ಅಂದರೆ ಇಟ್ ವಾಸ್ ಡಿಸೈನ್ಡ್ ಫಾರ್ ಹಿಮ್, ದ ಸ್ಟೋರಿ ವಾಸ್ ಡಿಸೈನ್ಡ್ ಫಾರ್ ಹಿಮ್. ಈ ಮೂವಿಲಿ ಬುದ್ಧ ನಗ್ತಾನೆ ಇರ್ತಾನ, ಇಲ್ಲ ಸೀರಿಯಸ್ ಆಗಲ್ವಾ? ಸೀರಿಯಸ್ ಆಗ್ತಾನೆ. ನಾವು ಟ್ರೈಲರಲ್ಲೂ ಅದ್ರದ್ದು ಜಸ್ಟ್ ಗ್ಲಿಮ್ಸ್ ತೋರಿಸಿದ್ದೀವಿ. ನಗ್ತಾ ಇದ್ದಂಥ ವ್ಯಕ್ತಿ ಸಡನ್ನಾಗಿ ಸೀರಿಯಸ್ ಆಗೋ ರೀತಿಯಲ್ಲಿ ಯಾಕಾಗುತ್ತೆ ಅನ್ನೋದೇ ಸಿನಿಮಾ ಇದು. ಓಕೆ ಸರ್, ನಾವು ಕೇಳ್ಪಟ್ಟಿರೋಂಗೆ ನೀವು 4 ಹೊತ್ತು ಊಟದಿಂದ 2 ಹೊತ್ತು ಊಟಕ್ಕೆ ಬಂದಿದ್ದೀರಂತೆ, ಹೌದಾ? 100%, ನೋ ಡೌಟ್. ಓನ್ಲಿ ಜಸ್ಟ್ ಬಿಕಾಸ್ ಯು ಹ್ಯಾವ್ ಟು ಲೂಸ್ ಯುವರ್ ವೆಯ್ಟ್ ಅಂತ? ಅಷ್ಟೇ ವೆಯ್ಟ್ ಲಾಸ್ ಮಾಡೋಕ್ಕೆ 2 ಹೊತ್ತು ಊಟಕ್ಕೆ ಬಂದಿರೋದು. ಇಲ್ಲಾಂದರೆ ನಾನು ತಿಂಡಿ ಪೋತ ಈಗಲೂ ನನ್ನ ಮುಂದೆ ಏನಾದ್ರು ತಂದಿಟ್ರೆ ನಾನು ತಿಂತೀನಿ. ಇದು ಸತ್ಯ. ಸೊ ಈಗ ತಂದಿಡಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಮಾರಾಯ, ಸುಮಾರು ಹೊತ್ತಾಯ್ತು. ರಿಷಬ್ ಶೆಟ್ಟಿ ಫಿಲಂ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡಿರೋದು ನಿಮ್ಗೆ ಎಷ್ಟು ಖುಷಿ? ತುಂಬಾ ಖುಷಿ. ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಭರತ್ ಯಾವ ಪ್ರೊಡಕ್ಷನ್ ಹೌಸು ಏನೂ ಹೇಳಿಲ್ಲ. ಅವರು ಫಸ್ಟ್ ಆಫ್ ಆಲ್ ಅವರೇ ಕಾಲ್ ಮಾಡಿದರೆ, ಡೈರೆಕ್ಟರ್ ಯೂಶಲಿ ಕಾಲ್ ಮಾಡಲ್ಲ ಅಲ್ವಾ, ಯಾರ್ದೋ ಮೂಲಕ ಕಾಲ್ ಮಾಡಿಸ್ತಾರೆ. ಭರತ್ ಅವರೇ ಫೋನ್ ಮಾಡಿದ್ರು. ಮತ್ತು ಸಿನಾಪ್ಸಿಸ್ ಏನೋ ಇದೆ ಅಂದರೆ, ನಿಮಗೆ ಇವಾಗ ನನ್ನ ಕತೆ ಹೇಳ್ಬೋದಾ ಅಂದರೆ, ಆ್ಯಂಡ್ ಫುಲ್ ಸ್ಟೋರಿ ನರೇಟ್ ಮಾಡಿದ್ರು. ನನ್ಗೆ ಸ್ಟೋರಿ ಕೇಳಿ ಎಷ್ಟು ಚೆನ್ನಾಗಿದೆ ಕತೆ ಅಂತ ಅನಿಸಿತ್ತು. ಆಮೇಲೆ ಇದು ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಅಂತ ನಾನು ವಾಟ್ ಐ ಯು ಸೀರಿಯಸ್? ಸೊ ಇಟ್ಸ್ ಫಾರ್ ಎನಿ ಆಸ್ಪೈರಿಂಗ್ ಆ್ಯಕ್ಟರ್ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಸೊ ಆ್ಯಂಡ್ ಒನ್ ಲಾಜಿಕಲ್ ಕ್ವೆಶನು, ನೀವು ಕಾನ್ಸ್ಟೇಬಲ್ ಕ್ಯಾಪ್ ಹಾಕೊಂಡಿರ್ತೀರಲ್ಲ, ಅದೇನಿಗೆ ಒನ್ ಸೈಡ್ ಫೋಲ್ಡ್ ಆಗಿರುತ್ತೆ? ನಾನು ರೆಗ್ಯುಲರ್ ಜೋಕ್ ಮಾಡಲ್ಲ, ಗೊತ್ತು ನನಗೆಲ್ಲರೂ ಪಾಪ ರೇಗಿಸ್ತಾರೆ ಕಾನ್ಸ್ಟೇಬಲ್ಸ್ಗೆ, ಅವ್ರು ನಿದ್ದೆ ಮಾಡಿ ಒಂದು ಸೈಡ್ ಫೋಲ್ಟ್ ಆಗಿದೆ ಅಂತ. ಪಾಪ ಅವ್ರು ಹಾರ್ಡ್ ವರ್ಕ್ ಮಾಡೋದನ್ನ ನಾನು ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀನಿ ಸರ್, ನಾನು ನಿಮ್ಮನ್ನು ರೇಗಿಸಲ್ಲ. ಐ ನೋ ದ ಟ್ರೂತ್, ದಟ್ ವಾಸ್ ಡಿಸೈನ್ಡ್ ಲೈಕ್ ದ್ಯಾಟ್. ಸೊ ಲಾಫಿಂಗ್ ಬುದ್ಧ ಅಂದ ತಕ್ಷಣ ಯಾವ ಫನ್ನಿ ಮೂಮೆಂಟ್ ನಿಮಗೆ ನೆನಪಾಗುತ್ತೆ? 3 ಜನ ನೋಡೇ, ನೀವು ರಾಜಕೀಯಕ್ಕೆ ಬರಬೇಡ. ನೀವು ರಾಜಕೀಯಕ್ಕೆ ಬಂದರೆ ನಾವು ಸಿನಿಮಾ ಬರ್ತೀವಿ, ಗೊತ್ತಾಯ್ತಲ್ಲ? ನೀವು ರಾಜಕೀಯಕ್ಕೆ ಬರಬಾರ್ದು, ನಾವು ಸಿನಿಮಾ ಬರಲ್ಲ. ನೀವು ರಾಜಕೀಯಕ್ಕೆ ಬಂದರೆ ನಾವು ಸಿನಿಮಾ ಬರ್ತೀವಿ ಅಂತ ಬಾರ್ಡ್ರಲ್ಲಿ ನಿಂತ್ಕೊಂಡು ಒಬ್ರು ರಾತ್ರಿ ಎಲ್ಲ ಡೈಲಾಗ್ ಹೊಡಿತಾ ಇದ್ರು. ನಾವು ರಾತ್ರಿ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ. ಭರತ್ ಸರ್, ನಿಮ್ಗೆ ಸುಮಾರಿದೆ. ಶೂಟಿಂಗ್ ಟೈಮಲ್ಲಿ ನಿಜವಾಗ್ಲೂ ಯಾವುದೋ ಫನ್ನಿ ಮೂಮೆಂಟ್ಸೇ ಇರಲಿಲ್ಲ. ತುಂಬ ಸೀರಿಯಸ್ ಆಗಿ ಅವರಿದ್ದ, ನಾವಿರಲಿಲ್ಲ. ನಮ್ಮ ತಾಯಣೆಗೂ ನಾವಿರಲಿಲ್ಲ. ಬಟ್ ಇವರೆಲ್ಲ ಆರ್ಟಿಸ್ಟ್ಗಳೆಲ್ಲ ಫನ್ನಿ ಮೂಮೆಂಟ್ ಇತ್ತು. ನಮ್ದು ಡೇ ನೈಟ್ ಕೆಲಸ. ನಾನು ಮೇಕಿಂಗ್ ಕಟ್ ಮಾಡ್ಬೇಕಾದ್ರೆ ಅದೇ ನೋಡ್ತಾ ಇದ್ವಿ. BTS ಎಲ್ಲ ಕಟ್ ಮಾಡ್ಬೇಕಾದ್ರೆ ಎಲ್ಲ ಏನೆಲ್ಲ ನಗ್ತು ನಾವು ನಗ್ಲಿಲ್ಲ ಅಂದ್ರೆ ನಗ್ನಗ್ತಾ ಸಿನಿಮಾ ಹೆಂಗ್ ಮಾಡೋದು ಬರುತ್ತೆ? ಅಫ್ಕೋರ್ಸ್ ಅದೇ. ಮ್ಯಾಮ್, ನಿಮಗೆ ಈಗ ನಾರ್ಮಲಿ ಏನಪ್ಪ ನೀವು ಅವ್ರಿಗೆ ಫನ್ನಿ ಮೂಮೆಂಟೇ ಕೇಳಲಿಲ್ಲ? ಇಲ್ಲ, ನನ್ನ ಫನಿ ಮೂಮೆಂಟ್ ಕೇಳಬೇಡಿ. ಇವರೆಲ್ಲ ನನ್ನನ್ನು ತುಂಬ ರೇಗಿಸಿದ್ರು ಆಯ್ತಾ. ನಾನು ಎಸ್ಪೆಷಲಿ ಇವರು ನನ್ನನ್ನು ಎಷ್ಟು ರೇಗಿಸಿದ್ದಾರೆ ಅಂದರೆ, ನಾನು ನಮ್ಮ ಮನೆಯಲ್ಲಿ ನನ್ನ ಕಸಿನ್ಸ್ ಎಲ್ಲ ಸೇರಿದ್ರು ಅಷ್ಟು ರೇಗಿಸಲ್ಲ, ಅಷ್ಟು ಇವರೊಬ್ಬರೇ ಸೇರ್ಕೊಂಡು ರೇಗಿಸಿದ್ದಾರೆ. ಅಲ್ಲ, ಅವ್ರಿಗೆ ಆಲ್ರೆಡಿ ವಿ ಹ್ಯಾವ್ ಪ್ರಿಪೇರ್ಡ್ ಅನದರ್ ಕಾಮಿಡಿ ಕ್ವೆಶನ್. ಸೊ ಆಸ್ ವಿ ಹರ್ಡ್, ಇಟ್ ಇಸ್ ವೆರಿ ಫೇಮಸ್. ತೇಜು ಮಸಾಲೆ ಓನರ್ ನೀವೇನಾ? ಸಖತ್ತಾಗಿದೆ ಪ್ರಶ್ನೆ, ಹೇಳಿ. ಅದರಲ್ಲಿ ಕಬಾಬುದು ಇದೆ. ಆಗ ಒಂದು ಸೀನ್ ಇದೆ ಮೂವಿನಲ್ಲಿ, ನೀವು ನೋಡಿ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಇರೋ ಹೇಳ್ಬೋದಾ, ಇರೋ ಎಲ್ಲ ವೆಜಿಟೇರಿಯನ್ಸ್ಗೂ ನಾನ್ ವೆಜ್ ಊಟ ಹಾಕಿ, ಇರೋ ನಾನ್ ವೆಜಿಟೇರಿಯನ್ಸ್ಗೆಲ್ಲ ವೆಜಿಟೇರಿಯನ್ ಊಟ ಹಾಕಿ ಕೂಡಿಸಿದ್ರು ಅಂದರೆ ಸೀನಲ್ಲಿ. ಸೊ ನಂಬದು ಕಷ್ಟ. ಇದು ಹೇಳ್ಬೋದಿತ್ತ? ಅಲ್ಲ ರೀ, ನಾವು ಏನೋ ಅನ್ಯಾಯ ಮಾಡ್ದಂಗೆ ಹೇಳ್ತೀರಾ. ಕ್ಯಾರೆಕ್ಟರ್ ನಾನ್ ವೆಜ್ ತಿನ್ಬೇಕು ಅಂದರೆ ತಿನ್ಬೇಕಪ್ಪ. ಸೊ ವಾಟ್ ವಿ ಕ್ಯಾನ್ ಡು? ನಾವು ವೆಜ್ ತಿನ್ನಲ್ವಾ ಕಷ್ಟಪಟ್ಟು? ವಯಸ್ಸ ವರ್ಷ. ತೇಜು ಮಸಾಲೆ ನಿಮ್ದೇನಾ? ಯಜಮಾನ್ರಿಗೊಂದು ಫೋನ್ ಮಾಡಿ, CA ಎಲ್ಲಿದ್ದಾರೆ ಅವ್ರಿಗೊಂದು ಇಲ್ಲ ಫೋನ್ ಫ್ರೆಂಡ್ ಮಾಡೋಣ. ಬಟ್ ತೇಜು ಮಸಾಲ ಅಲ್ಲಿ ಚಿಲ್ಲಿ ಪೌಡರು ಬರುತ್ತೆ, ಅದು ನಮ್ಮ ಮನೇಲಿ ಬಳಸ್ತೀವಿ.
ಅದರಲ್ಲಿ ಚಿಲ್ಲಿ ಚಿಕನ್ದು ಮಸಾಲೆ ಬರುತ್ತೆ. ಆದ್ರೆ ಅದು ಬಳಸಲ್ಲ. ಎಂತ ಅನ್ಯಾಯ ಅಲ್ಲ. ನೀವು ಮಿಸ್ ಮಾಡ್ಕೊಳ್ಳಲ್ವಾ ನಮ್ಮ ಅಂತದೆಲ್ಲ? ಹೆಸರಲ್ಲಿ ನೀವು ತಿಂತಿರಲ್ಲ, ನಂಗೆ ಅದೇ ಖುಷಿ ಬಿಡಿ. ಓಕೆ, ಕಂಪ್ನಿ ಓನರ್ ನೀವು ಒಂದು ಸ್ಟಾಕ್ ಒಂದಿಷ್ಟು ಕಳಿಸಿದ್ರೆ ನಮ್ಮ ಮನೇಲಿ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಯಾವ ಮಸಾಲೆ ಯೂಸ್ ಮಾಡ್ತಾರೆ ಅಂತ, ಅಡುಗೆ ಮನೆಗೆ ಹೋಗಿಲ್ಲ ನಾನು, ಐ ಆಮ್ ಸಾರಿ. ಮಧ್ಯರಾತ್ರಿ ಏನಾದ್ರು ನಿಮ್ ಹೆಂಡತಿ ನಿಮ್ನ ಎಬ್ಸಿ ಏನಾದ್ರು ಊಟಕ್ಕೆ ಮಾಡ್ಕೊಡಿ ಅಂದ್ರೆ ಏನ್ ಕುಕ್ ಮಾಡ್ಕೊಡ್ಬೋದು? ಯಾರು ನಾನಾ? ಮಧ್ಯರಾತ್ರಿ ಎಬ್ಸೋಷ್ಟು ಟೈಮೇ ಕೊಡಲ್ವಲ್ಲ, ನಾ ಹೋಗೋದೇ ಮಧ್ಯರಾತ್ರಿ. ನಾ ಎದ್ದೇ ಇರ್ತೀನಿ. ನಾನು ಹೋಗೋದೇ ಮಧ್ಯರಾತ್ರಿ. ಮೋಸ್ಟ್ಲಿ ಅವಳು ಮಲಗಿರ್ತಾಳೆ, ಸೊ ಹಾಗಾಗಿ ಊಟ ಮಾಡೇ ಮಲಗಿರ್ತಾಳೆ. ಅವಳು ಕೇಳುವಂಥ ಯಾವ ಆಪ್ಷನ್ ಇಲ್ಲ. ಅಕಸ್ಮಾತಾಗಿ ಕೇಳಿದ್ರೆ ಒಂದು ಲೋಟ ಬಿಸಿನೀರು ತೊಗೊಂಡೋಗ್ತೀನಿ. ಸರ್, ಶೆಟ್ರಿಗೆ ಮದ್ವೆ ಮಾಡ್ಸಿನೂ ಬುದ್ಧ ಯಾಕೆ ಮಾಡಿದ್ದೀರ? ಅಂದ್ರೆ ಲಾಫಿಂಗ್ ಬುದ್ಧಾಗ ಮದ್ವೆ ಮಾಡಿಸಿ, ಇವಂದೆ ಗೋವರ್ಧನ್ ಮದ್ವೆ ಆಗಿದೆ, ಆದ್ರೆ ಅವ್ರನ್ನ ಬುದ್ಧ ಯಾಕೆ ಮಾಡಿದ್ದೀರಾ ಅಂತ. ಗೌತಮ ಬುದ್ಧಂಗೂ ಮದ್ವೆ ಆಗಿದೆ. ಗೌತಮ್ ಬುದ್ಧ ಅಲ್ಲ, ಗೌತಮ್ ಬುದ್ಧ ಮದ್ವೆ ಆಗಿ ಬಿಟ್ಟು ಹೋದ್ರು. ಬಟ್ ಇದು ಲಾಫಿಂಗ್ ಬುದ್ಧ. ಗೌತಮ್ ನಾವು ಬುದ್ಧ ಬಿಟ್ಟೋಗಲ್ಲ, ಜೊತೆಲೇ ಇರ್ತೀವಿ. ಲಾಫಿಂಗ್ ಬುದ್ಧ ಮದ್ವೆ ಆಗಿತ್ತಾ? ಒಂಚೂರು ಇರಿ, ಗೂಗಲ್ ಮಾಡ್ತೀನಿ. ಲಾಫಿಂಗ್ ಬುದ್ಧ ಮದ್ವೆ ಆಗಿಲ್ಲ, ಅದಕ್ಕೆ ಖುಷಿಯಾಗಿದ್ರು. ಬುದ್ಧ ಸೀರಿಯಸ್ ಯಾಕೆ ಮದುವೆ ಆಗಿದ್ರು? ಇಲ್ಲ, ಇವರು ನೋಡಿ ಎಷ್ಟು ಖುಷಿಯಾಗೇ ಇದಾರೆ. ನಾನು ಖುಷಿಯಾಗಿದ್ದೀನಪ್ಪ ಮದ್ವೆ ಮಾಡ್ಕೊಂಡು. ನಾನು ಖುಷಿಯಾಗಿದ್ದೀನಿ. ನಮ್ಮ ಗೆಳೆಯರನ್ನ ಕೇಳ್ಬೇಕು ನೀವು, ಪ್ರದೀಪ್ ಅವ್ರನ್ನ. ಆಕ್ಚುಲಿ ನಿಮ್ಗೆ ಅಂದ್ರೆ ಆಡಿಯನ್ಸ್ ಆಗಿ ನಿಮ್ಗೆ ಭರತ್ ಅವ್ರಿಗೆ ಯಾರಾದ್ರೂ ಗೊತ್ತಿದ್ರೆ, ಕ್ಯಾಂಡಿಡೇಟ್, ಎಲಿಜಿಬಲ್ ಕ್ಯಾಂಡಿಡೇಟ್ ಗೊತ್ತಿದ್ರೆ ದಯವಿಟ್ಟು ಕರ್ಕೊಂಡು ಬನ್ನಿ. ಇದೊಂದು ನಮ್ಮ ಹುಡುಗಂಗೆ ಇನ್ನೂ ಮದ್ವೆ ಆಗಿಲ್ಲ ನೋಡಿ, ಖಾಲಿ ಇದ್ದಾರೆ. ಯಾರು ಬೇಕಾದ್ರೂ ಬಿಟ್ಟ ಸ್ಥಳವನ್ನು ತುಂಬಿರಿ. ತುಂಬಾ ಸ್ಥಳ ಬಿಟ್ಟಿದ್ದೀವಿ ನಾವು. ಥ್ಯಾಂಕ್ ಯು. ಹಾಂ ಸರ್, ಈ ಮೂವಿ ಬಗ್ಗೆ ಲಾಸ್ಟ್ಲಿ ಏನಾದರೂ ಶೇರ್ ಮಾಡೋದಿದ್ರೆ, ಆಡಿಯನ್ಸ್ಗೆ ಏನಾದರೂ ತಲುಪಿಸೋ ಹಾಗಿದ್ರೆ ವಾಟ್ ವುಡ್ ಯು ಸೇ? ಆಡಿಯನ್ಸಿಗೆ ತಲುಪಿಸೋದನ್ನೆಲ್ಲ ಸಿನಿಮಾದಲ್ಲೇ ಇಟ್ಟಿದ್ದೀವಿ. ಸೊ ಇಲ್ಲಿ ತಲುಪಿಸ್ಬೇಕು ಅಂದರೆ ಆಗಸ್ಟ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನಮ್ಮನ್ನು ಆಶೀರ್ವದಿಸಬೇಕಾಗಿ ಕಳಕಳಿಯ ಮನವಿ. ನಿಮ್ದೇನಿದೆ? ಅಂದರೆ ಇದರಲ್ಲಿ ಯೂಶ್ವಲಿ ಡೈರೆಕ್ಟರ್ಸ್ ಅಂತ ಕಿಚ್ತಾ ಇರ್ತಾರೆ, ಮತ್ತು ಹೇಳಿದ್ರಲ್ಲ ಎಲ್ಲ BTS ನೋಡಿದ್ರೆ ಎಲ್ಲ ನಗ್ನಗ್ತಾ ಇದ್ರು, ನಾವು ಎಷ್ಟು ಟೆನ್ಷನಲ್ಲಿದ್ವಿ. ಬರೋದು ಒಂದ್ಸತಿನೂ ತೋರಿಸ್ಕೊಳ್ಳಿಲ್ಲ ಆ ಟೆನ್ಷನ್. ಅವ್ರು ಒಂಥರ ಬಾತುಕೋಳಿತಾರೆ ಅನ್ಸುತ್ತೆ. ಮೇಲ್ಗಡೆ ಸೀಮ್ಲೆಸ್ ಆಗಿ ತೇರ್ತಿರ್ತಾರೆ, ಕೆಳಗಡೆ ಏನಾಗ್ತಿರತ್ತೆ ಗೊತ್ತಿಲ್ಲ. ಬಟ್ ಅವ್ರು ಆ್ಯಕ್ಚುಲಿ ಯಾವಾಗಲೂ ಒಂಥರ ಪ್ಲೆಸೆಂಟ್ ಮುಖದಲ್ಲೇ ಇರೋರು. ಐ ಥಿಂಕ್ ಅದೇ ಇಡೀ ಟೀಮ್ ಎನರ್ಜಿಗೂ ಸ್ಪ್ರೆಡ್ ಆಗಿತ್ತು. ಆ್ಯಂಡ್ ಐ ಥಿಂಕ್ ಅದೇ ನಿಮ್ಮ ಪೋಸ್ಟರಲ್ಲೂ ಅದೇ ಕಾಣಿಸಿರುತ್ತೆ, ಟ್ರೇಲರಲ್ಲೂ ಅದೇ ಕಾಣಿಸಿರುತ್ತೆ. ಸೊ ಐ ಥಿಂಕ್ ಲಾಡ್ ಆಫ್ ಪಾಸಿಟಿವಿಟಿ, ಲಾಡ್ ಆಫ್ ಖುಷಿಯಾಗಿ ಸಿನಿಮಾ ಮಾಡಿದ್ದೀವಿ. ನೀವು ನೋಡ್ತೀರಾ. ಅದೇ ನಮ್ಮ ಟ್ರೈಲರ್ಲು ಡೈಲಾಗ್ ಇದೆಯಲ್ಲ, ಸ್ಟ್ರೆಸ್ ಅಂದರೆ ಗೊತ್ತಾ, ಬರ್ನೌಟ್ ಅಂದರೆ ಗೊತ್ತಾ ಅನ್ನೋದೊಂದು ರೀತಿ. ನಿಮಗೆ ಆ ಥರ ಸ್ಟ್ರೆಸ್ಸಲ್ಲಿ ಬರ್ನೌಟಲ್ಲಿ ಇದ್ದಂಥ ಸಮಯದಲ್ಲಿ ಬಂದು ಲಾಫಿಂಗ್ ಬುದ್ಧ ನೋಡಿದ್ರೆ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿಮಗೆ ಟೆನ್ಷನ್ ಕಡಿಮೆ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಬಂದು ನೋಡಿ. ಹೆಂಗೆ ಬರುತ್ತೆ ಈಗ ಇಷ್ಟೊಂದು ಪ್ರಶಂಸೆ ಬರ್ತಾ ಇದೆಯಲ್ಲ ಟ್ರೈಲರ್ಗೆ, ಏನನ್ಸುತ್ತೆ ನಿಮ್ಗೆ ಪ್ರಮೋದ್ ಶೆಟ್ಟರ್ ಬಗ್ಗೆ? ಕಮೆಂಟ್ಸಲ್ಲೂ ಹೇಳಿದ್ದಾರೆ ಏನಂತ ಬಾಯಿಗೆ ಬಂದಂಗೆ ಹೋಗ್ತೀಯಾರ? ನಾನು ಅದಕ್ಕೆ ಕಮೆಂಟ್ಸೇ ಓದೋಕ್ಕೋಗಲ್ಲ ಪ್ಲೀಸ್.